ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರುವ ಸೂಪರ್ ಕಿಚನ್ ಕನ್ನಡ ಚಾನಲ್ಗೆ ಸ್ವಾಗತ. ತರಕಾರಿ ಪಲಾವ್ ಟೊಮೊಟೊ ಬಾತನ್ನು ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೀತಿ ಮಶ್ರೂಮ್, ಪಾಲಕ್, ಸೋಯಾ ಚಂಗನ್ನು ಸೇರಿಸಿ ಪಲಾವನ್ನು ಮಾಡ್ಕೊಂಡು ನೋಡಿ. ಪದೇ ಪದೇ ಇದೇ ರೀತಿ ಮಾಡ್ಕೊಳ್ತಾ ಇರ್ತೀರಾ. ಅಷ್ಟು ರುಚಿಯಾಗಿ ಹೆಲ್ದಿಯಾಗಿರುತ್ತೆ ಈ ಪಲಾವ್. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ನಷ್ಟು ಜೀರಾ ರೈಸನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಹೋಲ್ ಸ್ಪೈಸಸ್ಗಳಾದಂತಹ ಪಲಾವ್ ಎಲೆ, ಜಾಯಿಪತ್ರೆ, 1-2 ಏಲಕ್ಕಿ, 1 ಇಂಚು ಚಕ್ಕೆ, ಸ್ವಲ್ಪ ಕಲ್ಲುವು, 4 ಲವಂಗ, ಹಾಗೆ ಅರ್ಧ ಚಮಚದಷ್ಟು ಶಾಯಿ ಜೀರ ತೆಗೆದುಕೊಳ್ಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿನ ಪೇಸ್ಟನ್ನು 1-2 ಚಮಚದಷ್ಟು ತೆಗೆದುಕೊಳ್ಬೇಕು. 1/4 ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಗರಂ ಮಸಾಲ, 1 ಹಿಡಿಯಷ್ಟು ಫ್ರೈಡ್ ಆನಿಯನ್. ಹಾಗೆ ನಾನು ಪಾಲಕ್ ಪೇಸ್ಟನ್ನು 1-2 ಕಟ್ಟಿನಷ್ಟು ಪಾಲಕ್ಕನ್ನು ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ 1-2 ನಿಮಿಷಗಳ ಕಾಲ ಅದನ್ನು ಬಿಸಿ ನೀರಿನಲ್ಲಿ ಬೇಯಿಸಿ ನಂತರ ಅದನ್ನು ರುಬ್ಬಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಿನಷ್ಟು ಮೊಸರು, ಹಾಗೆ 1 ಪ್ಯಾಕ್ನಷ್ಟು ನಾನಿಲ್ಲಿ ಮಶ್ರೂಮನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು 2 ಭಾಗಗಳಾಗಿ ಕಟ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆ 1-2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಸೋಯಾ ಚಂಗನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ 10 ನಿಮಿಷಗಳ ಕಾಲ ಇದನ್ನು ನೆನೆಯಲಿಕ್ಕೆ ಬಿಟ್ಟು ನಂತರ ಇದರಲ್ಲಿರುವಂಥ ನೀರನ್ನೆಲ್ಲ ಶೋಷಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ 2-3 ಚಮಚದಷ್ಟು ಕುಕ್ಕಿಂಗ್ ಆಯಿಲ್, ಹಾಗೆ 2-3 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು ತುಪ್ಪ ಮತ್ತು ಎಣ್ಣೆ ಕಾದ ನಂತರ ನಾವು ಇಟ್ಕೊಂಡಿದ್ದಂತಹ ಹೋಲ್ ಸ್ಪೈಸಸನ್ನು ಅದರಲ್ಲಿ ಸೇರಿಸ್ಕೊಂಡು ಇದು ಒಂದು ಅರೋಮಾ ಬಂದ ನಂತರ ನಾವು ಕಟ್ ಮಾಡಿ ಇಟ್ಟಿದ್ದಂಥ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿ ಇಲ್ಲಿ ಸ್ವಲ್ಪ ಕೆಂಪಗಾಕೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಇದು ಕೆಂಪಗಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿಕಾಯಿ ಪೇಸ್ಟನ್ನು ಸೇರಿಸ್ಕೊಂಡು ಇದರಲ್ಲಿರೋ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಖಾರಕ್ಕೆ ಹಸಿಮೆಣಸಿಕಾಯಿನೇ ಹಾಕ್ತಾ ಇರೋದ್ರಿಂದ ನಿಮಗೆ ರುಚಿಗೆ ನೋಡಿಕೊಂಡು ನೀವು ಮೆಣಸಿಕಾಯಿನ ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ನಾವು ಕಟ್ ಮಾಡಿರುವಂಥ ಮಶ್ರೂಮನ್ನು ಹಾಗೆ ಸೋಯಾ ಚಂಗನ್ನು ಸೇರಿಸ್ಕೊಂಡು 1-2 ನಿಮಿಷಗಳ ಕಾಲ ನಾವಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ಇದರಲ್ಲಿರುವಂಥ ಹಸಿ ವಾಸನೆಯು ಕೂಡ ಹೋಗುತ್ತೆ. ತದನಂತರದಲ್ಲಿ ನಾವು ಪೇಸ್ಟ್ ಮಾಡಿ ಇಟ್ಟಿದ್ದಂಥ ಪಾಲಕನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇನ್ನುಳಿದಂಥ ಸ್ಪೈಸಸ್ಗಳಾದಂತಹ 1 ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ, ಹಾಗೆ ಅರ್ಧ ಕಪ್ನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಕೊಂಡು ಇವಿಷ್ಟನ್ನು ನಾವೀಗ ನೀಟಾಗಿ ಮಶ್ರೂಮ್ ಮತ್ತು ಸೋಯಾ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಸೋಯಾ ಮತ್ತು ಮಶ್ರೂಮ್ ಮಸಾಲೆಯನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ರೀತಿ ಹಾಕಿದ ನಂತರ ನಾನು ಯಾವ ಕಪ್ಪಿನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 3 ಕಪ್ಪಿನಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜೀರಾ ಸಾಂಬಾರ್ ರೈಸನ್ನು ತೆಗೆದುಕೊಂಡಿದ್ದೀನಿ. ಈ ರೈಸು ಬೇಡ ಅನ್ನೋರು ಬಾಸ್ಮತಿ ರೈಸಿಂದನೋ ಅಥವಾ ಸೋನಾ ಮಸೂರಿ ರೈಸಿಂದನೂ ಕೂಡ ಮಾಡ್ಕೊಳ್ಬೋದು. ಈ ಹಂತದಲ್ಲಿ ರುಚಿಯನ್ನು ನೋಡಿಕೊಂಡು ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕನ್ಸಿದ್ರೆ ಹಾಕ್ಕೊಳ್ಬೋದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು 1 ಬಾಯ್ಲ್ ಬರೋ ತನಕ ನಾವು ಕುದಿಸ್ಕೊಳ್ಬೇಕು. ನೋಡಿ, ಈಗ ಇದು ಒಂದು ಕುದ್ದು ಬಂದಿದೆ. ಈಗ ನಾವು ನೆನೆಸಿರುವಂಥ ಅಕ್ಕಿಯನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಮತ್ತೊಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು 70% ಬೇಯೋ ತನಕ ನಾವು ಇದನ್ನು ಬಿಟ್ಬಿಡೋಣ. ಈಗ ಇದು 70% ಅಷ್ಟು ಬೆಂದಿದೆ. ಈಗ ನಾವು ಇದಕ್ಕೆ ಒಂದು ದಮ್ಮನ್ನು ಕಟ್ಟಬೇಕಾಗತ್ತೆ. ಈಗ ಸ್ಟವ್ ಮೇಲೆ ಒಂದು ಕಬ್ಬಿಣದ ತವವನ್ನು ಇಟ್ಕೊಂಡು ಅದ್ರ ಮೇಲೆ ನಾವು ಈ ಪಾತ್ರೆಯನ್ನು ಇಟ್ಟು ನಾನು ಫ್ರೈಡ್ ಆನಿಯನ್ನು ಇಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಈಗ ಮೇಲ್ಭಾಗದಲ್ಲಿ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಬಿರಿಯಾನಿಗೆ ಒಂದು ಒಳ್ಳೆ ಅರೋಮಾ ಬರುತ್ತೆ. ಮಿಸ್ ಮಾಡದೆ ಈ ಫ್ರೈಡ್ ಆನಿಯನನ್ನು ಸೇರಿಸ್ಕೊಳ್ಳಿ. ನಂತರ ಇದ್ರ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಟ್ಟು 10 ನಿಮಿಷಗಳ ಕಾಲ ದಮ್ ಆಗೋದಕ್ಕೆ ಬಿಟ್ಬಿಡೋಣ. ಈಗ 10 ನಿಮಿಷ ಆಗಿದೆ. ಹೇಗೆ ಇದು ರೆಡಿ ಆಗಿದೆ ಅಂತ ನೋಡೋಣ. ನೋಡಿ, ಇದು ಕರೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿಯಲ್ಲಿ ಇದು ಕುಕ್ ಆಗಿದೆ. ನೋಡಿ, ಇದೇ ಹದದಲ್ಲಿ ಇರಬೇಕು. ತೀರಾ ನಾವು ಉದುದ್ರವಾಗಿ ಮಾಡ್ಕೊಂಡ್ವಿ ಅಂತ ಅಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಸಾಫ್ಟಾಗಿ ಇದ್ದರೆ ನಮಗೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ.
ಇದನ್ನು ತಣ್ಣಗಿದ್ದಾಗ ತಿಂದ್ರೂ ಚೆನ್ನಾಗಿರುತ್ತೆ, ಬಿಸಿ ಇದ್ದಾಗ ತಿಂದರೂ ಇನ್ನೂ ಚೆನ್ನಾಗಿರುತ್ತೆ. ಮನೆಯಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಪಾರ್ಟಿಗಳಲ್ಲೋ ಮಕ್ಕಳ ಬರ್ತ್ಡೇ ಪಾರ್ಟಿಗಳಲ್ಲಿ ಆರಾಮಾಗಿ ಇದನ್ನು ನಾವು ಮಾಡ್ಕೊಳ್ಬಹುದು. ಇದು ನಾನ್ ವೆಜ್ಜಾ ಅಥವಾ ವೆಜ್ಜಾ ಅನ್ನೋದು ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಇದು ಅರೋಮಾ ಇರುತ್ತೆ. ಹಾಗೆ ಹೋಟೆಲ್ಗಳಲ್ಲಿ ಸಿಗುವುದಕ್ಕಿಂತಲೂ ಕೂಡ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಪಲಾವ್. ಹಾಕಿದರೆ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಹಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ಸೂಪರ್ ಕಿಚನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಇಟ್ ಮಾಡಿದರೆ ನಾನು ಬಿಡುವ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತೊಂದು ಈಸಿ ಹಾಗೂ ಹೆಲ್ತಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.